ಇದು ಹಾಕಿ 1 ತಿಂಗಳಾಗಿದೆ. ಮರಿಗೆಣಸಿದು ಇದು ಮರಿಗೆಣಸು ಕೆಳಗಡೆ ಬಿಡುತ್ತೆ. ಇದು ಹಾಕಿ 1 ತಿಂಗಳಾಗಿದೆ. ಟೋಟಲಿ ಇದು ಬರೋದಕ್ಕೆ 6 ತಿಂಗಳಾಗುತ್ತೆ. 6 ತಿಂಗಳಾದ್ಮೇಲೆ ಇದು ಬುಡ ಕಿತ್ರೆ ಅದ್ರ ಒಳಗಡೆ ಗೆಣಸು ಬಂದಿರುತ್ತೆ. ಒಳಗಡೆ ಇದೆ. ರೆಡಿ ಆಗಿದೆಯಾ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ಬೀಳ್ ಬಿಡುತ್ತೆ ಮೇಡಮ್. ಹಿಂಗೆ ಬೇರು ಮೇಲ್ಗಡೆ ಹಿಂಗ್ ಸೀಳ್ ಬಿಡುತ್ತೆ. ಬಂದ್ಮೇಲೆ 6 ತಿಂಗಳಾದ್ಮೇಲೆ ಅದು ಓಪನ್ ಆಗಿದ್ಮೇಲೆ ಬಿಟ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದ್ರ ಮೇಲೆ ಕಾಯಿ ಬರುತ್ತೆ. ಅದು ರೆಡಿ ಆಗಿದೆ ಅಂದ್ರೆ ಇದ್ರ ಮೇಲೆ ಕಾಯಿ ಬರುತ್ತೆ. ಬೇರೆ ಬರುತ್ತೆ ಗಿಡ ಗಿಡದಲ್ಲಿ ಕಾಯಿ ಬರುತ್ತೆ ವಿಶೇಷಪ್ಪ. ಅದಾದ್ಮೇಲೆ ರೆಡಿ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದ್ ಕೀಳ್ತೀವಿ, ಅವಾಗ ಗೆಣಸಿರುತ್ತೆ. ಅವಾಗ ನಮ್ಮ ಫಾರ್ಮ್ಗೆ ನಾವು ಕೊಡ್ತೀವಿ, ಸೇಲ್ ಮಾಡ್ತೀರಾ? ಹಾ ಮೇಡಮ್. Vasantaka is growing tapioca crop. So tapioca generally we are using the tuber, the root portion. It's inside the soil. So once it takes another 6 months to get it mature. Once it's get matured, the tuber is get matured and ready to harvest. The symptom is the roots will shown outside and it starts flowering and give the fruit. So that is the indication to harvest the tapioca.